ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾನು ಪ್ರಯಾಗ್ರಾಜ್ ಹೋಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲರೂ ಆ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಕುಂಭಮೇಳ ಎಲ್ಲ ಮುಗಿಸಿ ಪ್ರಯಾಗ್ರಾಜಲ್ಲೆಲ್ಲ ವಿಸಿಟ್ ಮಾಡಿಕೊಂಡು ನಾವು ನೆಕ್ಸ್ಟು ಚಿತ್ರಕೂಟಕ್ಕೆ ಬಂದ್ವಿ. ಚಿತ್ರಕೂಟ ಅನ್ನೋ ಊರ ಹೆಸರು ಸುಮಾರು ಜನ ಕೇಳಿರ್ಬೋದು, ಕೆಲವು ಜನ ಕೇಳಿಲ್ಲ ಅಂದ್ಕೊತೀನಿ. ಇಲ್ಲಿ ರಾಮ ವನವಾಸಕ್ಕೆ ಹೋದಾಗ ಈ ಚಿತ್ರಕೂಟ ಎಂಬ ಊರಿನಾಗ ಅವನು ಉಳ್ಕೊಂಡಿದ್ದ ಅಂತ ಕತೆ ಇದೆ. ಆ ಚಿತ್ರಕೂಟ ಟೆಂಪಲ್ಗೆ ಹೋದ್ವಿ. ಇದು ತುಂಬಾ ದೊಡ್ಡದಾಗಿತ್ತು. ನಾವು ನೈಟ್ ಹೋಗಿರೋದ್ರಿಂದ ಪೂರ್ತಿ ಕಂಪ್ಲೀಟಾಗಿ ಟೆಂಪಲ್ನ ನೋಡೋಕ್ಕೆ ಆಗಲಿಲ್ಲ. ಅದು ಕಾಡಲ್ಲಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಬರುವಂಥ ಟೆಂಪಲ್ಸ್ನ ನೋಡಿಕೊಂಡು ನಾವು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಪೀಸ್ಫುಲ್ಲಾಗಿತ್ತು. ಇಲ್ಲೇ ಇರಬೇಕು ಅನಿಸಿತ್ತು. ಎಷ್ಟೊಂದು ಜನ ಇಲ್ಲೇ ಸ್ಟೇ ಆಗಿದ್ದರು. ಮೇ ಬಿ ಏನೋ ಹಬ್ಬ ಇರ್ಬೋದು ಅಥವಾ ಕುಂಭಮೇಳ ಮುಗಿಸಿ ಅವರು ಇಲ್ಲಿಗೆ ಬಂದಿದ್ರು ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಜನ ಇಲ್ಲೂ ಇದ್ದರು. ತುಂಬ ಚಿಕ್ಕ ಟೆಂಪಲ್ಲು ಇಲ್ಲಿ ಇದೆ. ರಾಮ ಉಳ್ಕೊಂಡಿರೋ ವನವಾಸಕ್ಕೆ ಹೋದಾಗ ಉಳ್ಕೊಂಡಿರೋ ಟೆಂಪಲ್ಲು, ಉಳ್ಕೊಂಡಿರೋ ಪ್ಲೇಸ್ ಇದಾಗಿತ್ತಂತೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಡಲ್ಲಿ ನೋಡ್ಕೊಂಡು ಹೋಗಿ ಏನೋ ನೋಡೋದಿದೆ. ನೋಡಲ್ ರಾತ್ರಿ ಮಾರ್ನಿಂಗು ನಾವು ಚಿತ್ರಕೂಟದಲ್ಲಿ ಅಲ್ಲೇ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಪ್ರಯಾಗ್ರಾಜಲ್ಲೆಲ್ಲ ಓಡಾಡಿ ತುಂಬಾ ಹೆವಿ ಸುಸ್ತಾಗಿದ್ದರಿಂದ ಅಲ್ಲೇ ಊಟ ಮಾಡಿಕೊಂಡು ಚಿತ್ರಕೂಟದಲ್ಲೇ ಸ್ಟೇ ಆಗಿದ್ವಿ. ಅಲ್ಲಿಂದ ಚಿತ್ರಕೂಟದಿಂದ ಬೆಳಗ್ಗೆ ನಾವು ಅಲ್ಲೇ ಮತ್ತೆ ರಾಮಂದೇನೋ ಟೆಂಪಲ್ ಇದೆ ಶಿವಂದು ಅಂತ ಹೇಳಿದರು. ಅಲ್ಲಿ ತುಂಬಾ ರಶ್ ಇತ್ತು. ಹೋಗ್ತಾ ಇರುವಾಗ ಕಾರಲ್ಲಿ ನೋಡೋಣ ತುಂಬ ಜನ ಇದ್ದಾರೆ, ಈ ಪ್ಲೇಸನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಈ ಪ್ಲೇಸಿಗೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ಒಂದು ಕೆರೆ ಥರ ಇದೆ, ಅದಕ್ಕೆಲ್ಲ ಪೂಜೆ ಮಾಡೋದು. ಅಲ್ಲಿ ಸಂಪ್ರದಾಯ ಏನೂ ಗೊತ್ತಿಲ್ಲ. ಶಿವಂದು ಟೆಂಪಲ್ ಇತ್ತು. ಶಿವನ ಮೂರ್ತಿಗೆ ನಾವೆಲ್ಲ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಉಜ್ಜಯಿನಿ ಕಡೆಗೆ ಹೋಗೋಣ. ಅದು ಒಂದು ಪ್ಲೇಸನ್ನು ನೋಡಿಕೊಂಡು ಹೋಗಿಬಿಡೋಣ ಅಂಥೇಳಿ ಉಜ್ಜಯಿನಿನೇ ಆ್ಯಡ್ ಮಾಡಿದ್ವಿ. ಅದು ಅಲ್ಲೇ ಆ್ಯಡ್ ಮಾಡಿದ್ದು. ಅದು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ. ಬಟ್ ಇವೆಲ್ಲ ನೋಡಿಕೊಂಡು ಅದನ್ನು ಅಲ್ಲಿಂದ 700 ಕಿಲೋಮೀಟರ್ ಇದೆ ಅಂತ ಹೇಳಿಬಿಟ್ಟು 1 ಡೇ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದ್ಕೊಂಡು ಇರಲಿ ಹೋಗಿ ಬರೋಣ, ಎಲ್ಲರೂ ಬಂದಿದ್ದೀವಿ ಅಂತ ಹೇಳಿ ಉಜ್ಜಯಿನಿ ಕಡೆಗೆ ಹೊರಟ್ವಿ. ಚಿತ್ರಕೂಟದಿಂದ ನಾವು ಉಜ್ಜಯಿನಿಗೆ 700 ಕಿಲೋಮೀಟರ್ಸ್ ಇತ್ತು. ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಟಿಫನ್ ಮಾಡೋದು, ನಮಗೆ ಲಂಚ್ ಮಾಡೋದೇ ತುಂಬ ಸಮಸ್ಯೆ ಆಗೋಯಿತು. ಟಿಫನ್ಗೆ ಎಲ್ಲೂ ಹೋಟೆಲ್ ಸಿಗ್ತಾನೆ ಇಲ್ಲ. ಈ ಚಿತ್ರಕೂಟದಿಂದ ಮ್ಯಾಪು ನಮಗೆ ಎಲ್ಲ ಹಳ್ಳಿ ಕಡೆನೇ ತೋರಿಸ್ಬಿಟ್ಟಿತ್ತು. ಉಜ್ಜಯಿನಿ ಕಡೆಗೆ ನಾವು ಅದು ಗೊತ್ತೇ ಆಗಿಲ್ಲ. ಫುಲ್ ಹಳ್ಳಿ ರೋಡಲ್ಲೇ ಬಂದ್ವಿ. ಹಾಗಾಗಿ ಅಲ್ಲಿ ಒಂದು ಹೋಟೆಲ್ ಕೂಡ ನಮಗೆ ಸಿಕ್ಕೇ ಇಲ್ಲ. ಹೀಗೆ ಹುಡುಕಿದ್ವಿ ತುಂಬಾ ಹೋಟೆಲ್ನ. ಬೆಳಗ್ಗೆ ಟಿಫನ್ ಮಾಡಬೇಕು ಅಂತ ಹಶು ಮಾಡ್ಕೊಂಡವರು ಟಿಫನಿಗೆ ಹೋಟೆಲ್ಲೇ ಸಿಗಲಿಲ್ಲ. ಕೊನೆಗೆ ಲಂಚೇ ಮಾಡಬೇಕಾಯ್ತು. ಹಂಗಾಗ್ಬಿಟ್ಟಿತ್ತು. ಲಂಚೂ ಅಲ್ಲಿ ಬರೀ ಪರೋಟ ಇದೇ ಆಗಿತ್ತು. ಎಲ್ಲ ಕಡೆನೂ ಎಲ್ಲಾದರೂ ಒಂದು ಸ್ವಲ್ಪ ಅನ್ನ ಸಾರು, ದೋಸೆ ಸಿಗುತ್ತಾ ಅಂತ, ದೋಸೆ ಇಡ್ಲಿ ಸಿಗುತ್ತಾ ಅಂತ ನೋಡಿದ್ರೆ ಎಲ್ಲೂ ಸಿಕ್ಕೇ ಇಲ್ಲ ನಮಗೆ. ಬರೋವರೆಗೂ ಕರ್ನಾಟಕಕ್ಕೆ ಯಾವಾಗ ಬಂದೀವೋ ಅನಿಸ್ಬಿಟ್ಟಿತ್ತು. ಮಾಡಿದೆ ಮನದಾಗ ಒಂದು ಮಾಡ್ಕೊ. ನಾವು ಹೇಳ್ತೇವೆ ಹೇಳ್ರಿ ತೊಂದರೆ ಇಲ್ಲ. ಈಗ ಜಾತ್ರೆ ಆಗ ಹೇಳ್ರಿ. ಈಗ
ಬಸವಣ್ಣನ ಜಾತ್ರ್ಯಾಗ ಕುಂಭವತಿ ತಲೆ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನನಗೆ ನಡೆದಂಗ ಬಸವಣ್ಣನ ಜಾತ್ರ್ಯಾಗ ಕುಂಭವತಿ ತಲೆ ಮ್ಯಾಗ ಓಣಿ ಹಿಡಿದ ನೀ ಬರುವಾಗ ನವಿಲು ನನಗೆ ನಡೆದಂಗ ಬಸವಣ್ಣನ ಜಾತ್ರ್ಯಾಗ ಕುಂಭವತಿ ತಲೆ ಹೇಳಲೇ ಶಂಭ ಬರುವಾಗ ನವಿಲು ನನಗೆ ನಡೆದಂಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡಲ ಬಡದಂಗಾತ ನನ್ನ ಎದೆಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಸಿಡಲ ಬಡದಂಗಾತ ನನ್ನ ಎದೆಯಾಗ ನನ್ನ ಕುಡಿದು ಯಾವಾಗ ನನ್ನ ಕುಡಿದು ಯಾವಾಗ ನನ್ನ ಸಾಕು ನಿನ್ನ ಮ್ಯಾಗ ನನ್ನ ಸಾಕು ನಿನ್ನ ಮ್ಯಾಗ ನೀನು ಅಂದು ಮಾಡ ನಾನು ಒಂದ್ಸಲ ತೋರಿಸು ಸತ್ತ ಸರೋರಾತ್ಯಾಗ ಕಾಡತ್ತಿದೆ ಕನಸೊಳಗ ಕುಂತ್ರು ನಿಂತ್ರು ನನ್ನ ಗೆಳತಿ ನಿನ್ನ ನೆನಪಿನಾಗ ಸತ್ತ ಸರೋರಾತ್ಯಾಗ ಕಾಡತ್ತಿದೆ ಕನಸೊಳಗ ಕುಂತ್ರು ನಿಂತ್ರು ನನ್ನ ಗೆಳತಿ ನಿನ್ನ ನೆನಪಿನಾಗ ಸತ್ತ ಸರೋರಾತ್ಯಾಗ ಕಾಡತ್ತಿದೆ ಕನಸೊಳಗ ಕುಂತ್ರು ನಿಂತ್ರು ನನ್ನ ಗೆಳತಿ ನಿನ್ನ ನೆನಪಿನಾಗ ಸತ್ತ ಸರೋ ಇಲ್ಲಿಂದ ಚಿತ್ರಕೂಟದಿಂದ ಸಂಜೆ ಹೋಗಿ ಉಜ್ಜಯಿನ್ಗೆ ರೀಚ್ ಆಗ್ತೀವಿ ಅಂತ ಗೊತ್ತಾಯಿತು. ಅಲ್ಲಿಂದ 700 ಕಿಲೋಮೀಟರ್ ಆಗಿದ್ದರಿಂದ ಮಧ್ಯದಲ್ಲಿ ಸರಿಗಮಪ ಆಡಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಜನಪದ ಸಾಂಗ್ಸನ್ನು ಕೇಳಿಕೊಂಡು ಕಾಂಪಿಟೇಷನ್ ಎಲ್ಲ ಮಾಡಿಕೊಂಡು ಜರ್ನಿನ ಕಂಪ್ಲೀಟ್ ಮಾಡ್ತಾಯಿದ್ವಿ. ತುಂಬಾ ಜರ್ನಿನ ಎಂಜಾಯ್ ಮಾಡಿದ್ವಿ. ಬಟ್ ಅದೇ ಟ್ರಾವೆಲ್ ಅಂತ ಸ್ವಲ್ಪ ಸುಸ್ತು ಆಗಿಬಿಟ್ಟಿತ್ತು. ಮಧ್ಯದಲ್ಲಿ ನಾವೇನೋ ನಿದ್ದೆ ಮಾಡಿಬಿಡ್ತಿದ್ವಿ. ಬಟ್ ಗಾಡಿ ಓಡಿಸೋರಿಗೆ ನಿದ್ದೆನೇ ಆಗಿಲ್ಲ ಕರೆಕ್ಟಾಗಿ. ಹೇಗೋ ಹೀಗೆ ಸಾಂಗ್ ಎಲ್ಲ ಹೇಳ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಎಂಜಾಯ್ ಮಾಡಿ ಜರ್ನಿನ ಕಂಪ್ಲೀಟ್ ಮಾಡಿ ನಾವು ಉಜ್ಜಯಿನಿನ ರೀಚ್ ಆದ್ವಿ. ಉಜ್ಜಯಿನಿಲಿ ಏನೋ ಟೈಮಿಂಗ್ಸಲ್ಲಿ ಪೂಜೆಗಳು ಅದೆಲ್ಲ ಇರುತ್ತೆ. 9 o'clock ಪ್ರಸಾದದ ಟೈಮಿಂಗು ಕ್ಲೋಸ್ ಆಗಿಬಿಡುತ್ತೆ. ಆಮೇಲೆ 10:00 ಆರತಿ ಅಂತ ಇಟ್ಕೊತಾರೆ ಅಂತ ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದ್ವಿ. 9 o'clock ಅಷ್ಟೊತ್ತಿಗೆ ರೀಚ್ ಆಗೋಣ, ಅಲ್ಲೇ ಹೋಗಿ ಈಗ ಹೆಂಗೂ ಊಟ ಮಾಡಿದ್ವಿ, ಪ್ರಸಾದನ ಅಲ್ಲೇ ತೊಗೋಬೋದು ಅಂದ್ಕೊಂಡು ಹೊರಟ್ವಿ. ಬಟ್ ನಾವು ಮಧ್ಯದಲ್ಲಿ ವಾಶ್ರೂಮ್ಗೆ ಅಂತ ನಿಲ್ಲಿಸೋದು, ಟೀ ಕುಡಿಯಲಿಕ್ಕೆ ಅಂತ ನಿಲ್ಲಿಸೋದು, ಹೀಗಾಗಿ ಸ್ವಲ್ಪ ಲೇಟಾಗಿ ನಾವು ಹೋಗೋಷ್ಟೊತ್ತಿಗೆ ಪ್ರಸಾದ ಆಗಲೇ ಖಾಲಿ ಆಗಿಬಿಟ್ಟಿತ್ತು. ಅಲ್ಲಿ ಉಜ್ಜಯಿನಿ ಟೆಂಪಲ್ ಮಾತ್ರ ಅಲ್ಟಿಯಾಗಿತ್ತು. ನೀವು ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ. ಅಲ್ಲಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೇನು ಪೂಜೆಗಳನ್ನು ನಡೆಯುತ್ತೆ ಅದಕ್ಕೆಲ್ಲ ಅಟೆಂಡ್ ಮಾಡಿದರೆ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಅಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಏನೋ ಮನಸ್ಸಿಗೆ ಬೇರೆನೇ, ಅದು ಹೇಳಲಿಕ್ಕೆ ಆಗೋದಿಲ್ಲ. ನೀವು ಯಾವ ಟೆಂಪಲ್ ಮಿಸ್ ಮಾಡ್ತಿರಲಿಲ್ಲ. ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ಟೆಂಪಲ್ ಅಂತೂ ಮಿಸ್ ಮಾಡಲೇಬಾರ್ದು. ಅಲ್ಲಿ ತುಂಬ ಅಂದರೆ ತುಂಬ ಟೆಂಪಲ್ಸ್ ಇದೆ ಅಂತೆ. ಅಷ್ಟು ಟೈಮ್ ಇರಲಿಲ್ಲ ನಮಗೆ. ಹೋಗೋದೇ ನಾವು 8:30 9 o'clock ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಮಹಾಕಾಳೇಶ್ವರ ಟೆಂಪಲ್ ಒಂದೇ ವಿಸಿಟ್ ಮಾಡಿದ್ದು. ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡಿದರೆ ಎಲ್ಲ ಟೆಂಪಲ್ನೂ ನೋಡ್ಕೊಂಬರ್ಬೇಕು ಅನ್ನೋ ಆಸೆ ಇದೆ. ನೀವು ಪ್ಲ್ಯಾನ್ ಮಾಡಿದರೆ ಎಲ್ಲ ಟೆಂಪಲ್ನೂ ಬೆಳಗ್ಗೆಯಿಂದ ಅಲ್ಲಿ ಯಾವ್ಯಾವ ಟೆಂಪಲ್ಸ್ ಇದೆ ಅದೆಲ್ಲನೂ ನೋಡಿಕೊಂಡು ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಹಾಕಾಳೇಶ್ವರ ಟೆಂಪಲ್ ಅಂತೂ ಹೋಗ್ತಿದ್ದಂಗೆ ಏನೋ ಒಂದು ಡಿಫ್ರೆಂಟಾಗಿರೋ ವೈಬಲ್ಲಿ ಸಿಗುತ್ತೆ. ಅಲ್ಲೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆರತಿ ಪೂಜೆ ಅಂತೂ ಕೊನೆಗೆ ನಾವು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಒಂದು 10:30 ಆರತಿ ಮಾಡ್ತಾರೆ. ಅದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಹೆಜ್ಜೆಗೂ ಒಂದೊಂದು ಟೆಂಪಲ್ಸ್ ಇದೆ. ಹಂಗ್ಯಾಕೆ ಇಲ್ಲಿದು ಏನು ಸಂಸ್ಕೃತಿನೋ ಏನೋ ನನಗಂತೂ ಗೊತ್ತಿಲ್ಲ. ಒಂದೊಂದು ಹೆಜ್ಜೆಗೂ ಒಂದೊಂದು ಟೆಂಪಲ್ ಇದೆ. ಆಂಜನೇಯ ಟೆಂಪಲ್ಲು ತುಂಬಾ ಇದೆ. ಮೇ ಬಿ ಇಲ್ಲಿ ಏನು ಅಂತ ನನಗಂತೂ ಗೊತ್ತಿಲ್ಲ. ಹೆಜ್ಜೆಗೂ ಒಂದೊಂದು ಟೆಂಪಲು ನೀವು ನೋಡ್ತಾ ಇರ್ಬೋದು. ಒಂದು ಟೆಂಪಲ್ ಆಗಿ 1 2 ಹೆಜ್ಜೆ 3 ಹೆಜ್ಜೆ ಇಡಂಗಿಲ್ಲ, ಅಲ್ಲೇ ಮತ್ತೊಂದು ಟೆಂಪಲ್ ಇದೆ. ಹಂಗಿದೆ ಇಲ್ಲಿ ಫುಲ್ಲು. ಎಲ್ಲೂ ನೋಡಿದರೂ ರೋಡ್ ತುಂಬ ಟೆಂಪಲ್ಸೇ ಕಾಣಿಸ್ತಿತ್ತು. ನನಗಂತೂ ಶಾಪ್ಸೇ ಕಾಣಿಸ್ತಿರ್ಲಿಲ್ಲ. ಮೇ ಬಿ ಹಾಗೆ ಇರ್ಬೋದು ಇಲ್ಲಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸಿತ್ತು. ನಾವು 12 ಜ್ಯೋತಿರ್ಲಿಂಗದಲ್ಲಿ 2 ಜ್ಯೋತಿರ್ಲಿಂಗನ ವಿಸಿಟ್ ಮಾಡಿದ್ವಿ. ಅದು ಕಾಶಿ ಮತ್ತು ಉಜ್ಜಯಿನಿ ಮಹಾಕಾಳೇಶ್ವರ. 12 ಜ್ಯೋತಿರ್ಲಿಂಗ ಇವೆ, ನಿಮಗೆಲ್ಲ ಅದು ಗೊತ್ತು. ಅದರಲ್ಲಿ 2ನ್ನ ನಾವು ನೋಡಿದ್ದೀವಿ. ಜೀವನದಲ್ಲಿ ಒಮ್ಮೆ ಆದರೂ ಒಂದೊಂದು ಇವೆರಡ 12 ಜ್ಯೋತಿರ್ಲಿಂಗನ ನೋಡಲೇಬೇಕು. ಅದು ತುಂಬಾ ಒಳ್ಳೆಯದು. ನೋಡ್ರಿ ನೆಕ್ಸ್ಟ್ ಅಲ್ಲಿ ಒಳಗೈತೆ ಮಮ್ಮಿ, ದರ್ಶನಕ್ಕೆ ಒಳಗೆ ಹೋಗ್ಬೇಕು ಕರ್ಕೊಂಡು. ಶೀಘ್ರ ದರ್ಶನ್ ಸೇವಾ ಸಮಿತಿ ಇಲ್ಲದನೇ ಅಂತ ಪ್ರಸಾದ ಕಾಲ್ ಮಾಡಿ ಈ ಕಡೆ ಬರ್ಕೊಂಡು ನಿಂತಾರ ಬರ್ರಿ. ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ಬೇಗನೆ ಓಡೋಡಿ ಬಂದ್ವಿ ನಾವು. ಇಲ್ಲಿ ಫ್ರೀ ಆಗೋದ್ರೆ ಒಂದು ಸ್ವಲ್ಪ ದೂರದಿಂದ ದೇವರನ್ನು ನೋಡ್ಬೋದು. ನಾವು ಟಿಕೆಟ್ ತೊಗೊಂಡು 250ಗೆ ಟಿಕೆಟ್ ತೊಗೊಂಡಿದ್ವಿ, ಹಾಗಾಗಿ ಸ್ವಲ್ಪ ಹತ್ತಿರದಿಂದ ಮಾಡಿದರು. ಮತ್ತು ನೆಕ್ಸ್ಟು 500ಗೆ, ಅದಕ್ಕೆ ಇನ್ನೂ ಸ್ವಲ್ಪ ಹತ್ತಿರದಿಂದ, ಹಿಂಗೆ ಈ ಥರ ಸಿಸ್ಟಮ್ಮು ಇಲ್ಲಿದೆ. ಇಲ್ಲೂ ಕೂಡ ಫೋನ್ ಅಲೋ ಇದೆ. ಫೋನೆಲ್ಲ ಹಾಗೆಲ್ಲ ಹೊರಗಡೆ ಇಟ್ಟು ಲಾಗ್ ಮಾಡಿ ಹೋಗಬೇಕು ಅನ್ನೋ ಸಿಸ್ಟಮ್ ಎಲ್ಲ ಏನಿಲ್ಲ, ಫೋನ್ ಕೂಡ ಅಲೋ ಇದೆ. ನಾವು 250ದು ಟಿಕೆಟನ್ನು ತೊಗೊಂಡು ಹೋದ್ವಿ. ಎಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಫಾಸ್ಟಾಗಿ ಮೂವ್ ಆಗ್ತಿದ್ವಿ. ನಾವು ಹೋಗಿ ಎಲ್ಲ ಟೆಂಪಲ್ಸ್ನ ಅಲ್ಲಿ ಒಳಗಡೆನೂ ತುಂಬ ಶಿವಂದು ಎಲ್ಲ ಥರದ್ದು ಅವತಾರಗಳದ್ದು ಶಿವಂದು ಗುಡಿನ ಮಾಡಿದ್ದಾರೆ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾನು ಎಲ್ಲ ಶಿವಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನೋ ಒಂಥರ ವೈಬ್ ಇದೆ ಇಲ್ಲಿ ಮಹಾಕಾಳೇಶ್ವರ ಟೆಂಪಲಲ್ಲಿ. ಅದು ದೇವರು ಕೂಡ ತುಂಬಾ ಚೆನ್ನಾಗಿದೆ. ಏನೋ ಒಂದು ಕತೆ ಕೂಡ ಇದೆ ಅದ್ರ ಹಿಂದೆ. ಸಖತ್ತಾಗಿದೆ. ಟಿಕೆಟೆಲ್ಲ ತೊಗೊಂಡು ನಾವು ಒಳಗಡೆ ಹೋದ್ವಿ. ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ತುಂಬ ನಿಧಾನವಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸಿಸ್ಟಮ್ ಆಗಿ ಎಲ್ಲ ಚೆನ್ನಾಗಿದೆ ಇಲ್ಲಿ. ಗೈಡ್ ಮಾಡೋದಾಗಲಿ, ಕ್ಲೀನೆಸ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಜ್ಯೋತಿರ್ಲಿಂಗ ಅಂದರೆ ಏನು ಕೇಳಬೇಕಾ, ಕ್ಲೀನೆಸ್ಸು ಸಿಸ್ಟಮೆಟಿಕ್ ಎಲ್ಲ ಮಾಡಲೇಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲ ಜ್ಯೋತಿರ್ಲಿಂಗ ಅಂತ ಹೇಳಿಬಿಟ್ರೆ. ಈ 12 ಜ್ಯೋತಿರ್ಲಿಂಗ ಯಾಕೆ ಬಂದವು ಅನ್ನೋದಕ್ಕೆ ನಾನು ಸ್ವಲ್ಪ ನನಗೆ ಗೊತ್ತಿರೋ ರೀತಿಯಲ್ಲಿ ಕಥೆನ ಹೇಳಿಬಿಡ್ತೀನಿ. ಕನ್ಯಾಕುಮಾರಿ ಹೆಸರನ್ನು ಕೇಳೇ ಇರ್ತೀರ. ಒಂದೂರಲ್ಲಿ ಕನ್ಯಾಕುಮಾರಿ ಇರ್ತಾಳೆ. ಅವಳು ತುಂಬ ಪವರ್ಫುಲ್, ಅವಳಿಗೆ ತುಂಬಾ ಶಕ್ತಿ ಇರುತ್ತೆ. ಅವಳು ಅಲ್ಲಿನ ಊರಿನ ಜನರಿಗೆಲ್ಲ ಒಳ್ಳೆಯದನ್ನೇ ಮಾಡ್ತಿರ್ತಾಳೆ. ಏನೇ ಕಷ್ಟ ಬಂದರೂ ಅದನ್ನು ಸಾಲ್ವ್ ಮಾಡ್ತಿರ್ತಾಳೆ. ಅವಳು ಶಿವನ ಕತೆಗಳನ್ನು, ಶಿವಂದೆಲ್ಲ ಅವ್ನು ಮಾಡೋ ಅಂಥ ಒಳ್ಳೆಯದು ಪವರ್ಫುಲ್ ಇರೋವಂಥದ್ದನ್ನೆಲ್ಲ ಕೇಳಿಕೊಂಡು ಶಿವನ ಮೇಲೆ ಅವಳಿಗೆ ಪ್ರೀತಿ ಆಗಿಬಿಡುತ್ತೆ. ಅವಳು ಟೆಲಿಪತಿ ಮೂಲಕ ಹೇಳ್ತಾಳೆ, ಸೂರ್ಯ ಉದಯ ಆಗೋ ಅಷ್ಟೊತ್ತಿಗೆ ನೀನು ಬಂದು ನನ್ನ ನೋಡಬೇಕು ಅಂತ ಹೇಳಿ. ಆವಾಗ ಶಿವಗೆ ಧ್ಯಾನ ಮಾಡುವಾಗ ಗೊತ್ತಾಗುತ್ತೆ ಕನ್ಯಾಕುಮಾರಿ ಹಿಂಗೆ ಅಂದ್ಕೊಂಡಿದ್ದಾಳೆ, ನಾನು ಹೋಗಿಲ್ಲ ಅಂದರೆ ಅವಳು ಜೀವಂತ ಸಮಾಧಿ ಆಗ್ಬೋದು, ಏನೋ ಆಗ್ಬೋದು ಅಂತ ಅಂದ್ಕೊಂಡು ಶಿವ ಅವಳನ್ನು ನೋಡಲಿಕ್ಕೆ ಅಂತ ಬರ್ತಾ ಇರ್ತಾನೆ. ಬಟ್ ಇಲ್ಲಿನ ಜನಗಳು ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ, ಕನ್ಯಾಕುಮಾರಿ ನಮ್ಮ ಊರು ಬಿಟ್ಟು ಹೋಗಿಬಿಟ್ರೆ ನಮ್ಮ ಊರಿಗೆ ಕೆಟ್ಟ ಕಾಲ ಬರುತ್ತೆ, ನಮಗೆ ಒಳ್ಳೆಯವ್ರು ಮಾಡೋರು ಯಾರೂ ಇಲ್ಲ ಅಂತ ತಿಳಿದು ಅವರು ಆವಾಗೆಲ್ಲ ಟೈಮ್ ಇಲ್ಲ, ಏನೂ ಇಲ್ಲ. ಅವ್ರು ಹೆಂಗೆ ಮಾಡ್ತಾರೆ, ಒಂದು ಬೆಂಕಿನ ಹಚ್ಚಿ ಸೂರ್ಯ ಉದಯ ಆಗೋಯ್ತು ಅನ್ನೋ ರೀತಿಲಿ ತೋರಿಸ್ಬಿಡ್ತಾರೆ. ಅದನ್ನು ನೋಡಿ ಶಿವ ಏನು ಅಂದ್ಕೊಂಡ್ಬಿಡ್ತಾನೆ, ಸೂರ್ಯ ಉದಯ ಆಗೋಯ್ತು, ಕನ್ಯಾಕುಮಾರಿ ಇಲ್ಲಿಗೆ ಅವಳು ಸತ್ತೋಗ್ಬಿಟ್ಟಿರ್ತಾಳೆ ಅಂತ ಅಂದ್ಕೊಂಡು ಅವನು ಅಲ್ಲಿಂದ ಕನ್ಯಾಕುಮಾರಿ ನೋಡ್ಲಿಕ್ಕೆ ಹೋಗೋದನ್ನು ಸ್ಟಾಪ್ ಮಾಡಿಬಿಡ್ತಾನೆ. ಅದೇ ಇದರಲ್ಲಿ ಶಿವ ವಾಪಸ್ ಹೋಗುವಾಗ ಒಂದೊಂದು ಪ್ಲೇಸಲ್ಲಿ ಒಂದೊಂದು ತಿಂಗಳು ಕಾಲ ಕಳೆದು ಅವನು ಹೋಗಿರ್ತಾನೆ. ಅದು 12 ಪ್ಲೇಸು. ಅವೆಲ್ಲ ಪ್ಲೇಸ್ಗಳನ್ನು ನಾವು ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ಜ್ಯೋತಿರ್ಲಿಂಗ ಅಂತ ಅದಕ್ಕೆ ಹೆಸರು ಬಂದಿರೋದು. ಶಿವ ಅಲ್ಲಿ ಒಂದೊಂದು ತಿಂಗಳು ಕಾಲ ಕಳೆದು ವಾಪಸ್ಸು ಹೋಗಿರೋದ್ರಿಂದ ನಾವು 12 ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ. ಅದರಲ್ಲಿ ನಾವು ಕಾಶಿ ಮತ್ತು ಉಜ್ಜಯಿನಿ ನೋಡಿಕೊಂಡು ಬಂದ್ವಿ. ಇಷ್ಟು ಕತೆ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಗೊತ್ತಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.
ನಾವು ಈ ಥರ ಪ್ಲೇಸನ್ನು ನೋಡಬೇಕು ಅಂತ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೆಲವೊಮ್ಮೆ ಹೋಗಲಿಕ್ಕೆ ಆಗೋದಿಲ್ಲ, ಹಾಗಾಗ್ಬಿಡುತ್ತೆ. ಅದಕ್ಕೆಲ್ಲ ಒಂದು ಯೋಗ ಇರಬೇಕು ಅಂತ ಹೇಳ್ತಾರೆ. ಸರಿಯಾದ ಟೈಮಿಗೆ ಅದು ದೇವರು ಕರೆಸ್ಕೋಬೇಕು ಅಂತ ಇದ್ದರೆ ದೇವರೇ ಕರೆಸ್ಕೊತಾನೆ ಅಂತ ಹೇಳ್ಬೋದು. ನಮ್ಮದು ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ, ಅದು ಹೆಂಗೆ ಹೋಗಿ ಹೆಂಗೆಲ್ಲ ನೋಡ್ಕೊಂಡು ಬಂದ್ವಿ ಅಂತಲೇ ಗೊತ್ತಿಲ್ಲ, ಹಾಗಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಉಜ್ಜಯಿನಿ ಮಾತ್ರ ತುಂಬಾ ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ. ನೀವು ನಿಮ್ಮ ಲೈಫಲ್ಲಿ ಈ ಟೆಂಪಲ್ನ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಮಾರ್ನಿಂಗಿಂದ ಹಿಡಿದು ಸಂಜೆವರೆಗೂ 10:30ವರೆಗೂ ಏನೋ ವಿಶೇಷವಾಗಿ ಪೂಜೆಗಳ ಅಲ್ಲಿ ನಡೆಯುತ್ತೆ. ಆ ಟೈಮಿಗೆ ಆ ಪೂಜೆಗಳನ್ನು ಅವ್ರು ಇಟ್ಕೊಂಡಿರ್ತಾರಂತೆ, ಅದಕ್ಕೆಲ್ಲ ಅಟೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೆ ಸೀದಾ ಹೋಗ್ರಿ ಅಲ್ಲಿ ಟಿಕೆಟ್ ಕೊಡೋದ್ರಿ ಅಂತ. ಮೋಸ್ಟ್ಲಿ ರೌಂಡ್ ಹಾಕಿದ್ರೆ ಇದು ಅಲ್ಲೋಗಿಂದ ಮಾಡ್ದಂತ ತಡಿವಾ. ತುಂಬ ಅಂದರೆ ತುಂಬ ದೊಡ್ಡದಂದರೆ ದೊಡ್ಡ ಟೆಂಪಲ್ ಇದೆ ಇದು. ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಮೇ ಬಿ ಡೈಲಿ ಇಷ್ಟೇ ಕ್ರೌಡ್ ಇರುತ್ತೆ ಅಂತ ಅಂದ್ಕೊತೀನಿ. ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ಡೈಲಿ ಇಷ್ಟೇ ಕ್ರೌಡ್ ಮೇ ಬಿ ಇಲ್ಲಿರ್ಬೋದು. ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಆರತಿ 10:30ಗೆ ನೈಟ್ ಆರತಿ ಇತ್ತು, ಅದನ್ನು ಕೂಡ ನಾವು ಅಟೆಂಡ್ ಮಾಡಿದ್ವಿ. ಅದನ್ನು ಮಿಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಕಣ್ಣು ತುಂಬಿ ಬಂತು. ಎಷ್ಟು ಅದು ಬಾಯಲ್ಲಿ ಅನುಭವಿಸೋರಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟು ಚೆನ್ನಾಗಿ ಭಜನೆ ಅದನ್ನೆಲ್ಲ ಮಾಡಿದರು. बार बार नहीं बोलेंगे भैया, हो जाइए आप सभी, चलिए भैया। ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ ತಕ್ಷಣ ಹೊರಗಡೆ ಸಣ್ಣ ಸಣ್ಣ ಶಿವಂದು ಟೆಂಪಲ್ಲು ಈ ಥರ ಇವೆ. ಇಲ್ಲೂ ಕೂಡ ರುದ್ರಾಕ್ಷಿ ಸಿಗುತ್ತೆ. ಇಲ್ಲಿ ಪ್ಯೂರ್ ಒರಿಜಿನಲ್ ಅಭಿಷೇಕ ಮಾಡಿ ಇಟ್ಟಿರುವಂಥ ರುದ್ರಾಕ್ಷಿ. ನಾವು ಇಲ್ಲೂ ಕೂಡ ರುದ್ರಾಕ್ಷಿನೇ ತೊಗೊಂಡ್ವಿ, ಅಲ್ಲೂ ರುದ್ರಾಕ್ಷಿ ತೊಗೊಂಡಿದ್ವಿ, ಇಲ್ಲೂ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಏಕಮುಖ ರುದ್ರಾಕ್ಷಿನ ತೊಗೊಂಡ್ವಿ. ಏಕಮುಖ ರುದ್ರಾಕ್ಷಿ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅದು ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾರೆ, ಹಾಗಾಗಿ ನಮ್ಮ ಕಡೆ ಎಲ್ಲ ಸಿಗಲ್ಲ ಅಂತ ಹೇಳಿ ನಾವು ಇಲ್ಲಿ ಉಜ್ಜಯಿನಿಲಿ ತೊಗೊಂಡು ಬಂದ್ವಿ. ಅದರದ್ದು ನಿಮಗೆ ವಿಡಿಯೋ ಅಥವಾ ಫೋಟೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಏಕಮುಖ ರುದ್ರಾಕ್ಷಿ ಅದರ ಕಾಸ್ಟ್ ಬಂದು 3000 ಆಗಿತ್ತು. ಅದನ್ನು ಅವರು ಅಭಿಷೇಕ ಮಾಡಿ ಅದಕ್ಕೆ ಒಂದು ಕಾಡೆ ಕೊಟ್ಟಿದ್ದಾರೆ. ಅದನ್ನು ಯಾವಾಗಲೂ ನಾವು ಇಟ್ಕೋಬೇಕು, ಅದು ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಲ್ಯಾಬಲ್ಲಿ ಟೆಸ್ಟ್ ಮಾಡಿರೋದನ್ನೇ ಅವರು ಕಾರ್ಡು ನಮಗೆ ಕೊಟ್ಟಿದ್ದಾರೆ. ಅದನ್ನು ಏಕಮುಖ ರುದ್ರಾಕ್ಷಿ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಇಲ್ಲಿ ಸಣ್ಣ ಸಣ್ಣ ಟೆಂಪಲ್ಸ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವು ಎಲ್ಲ ಟೆಂಪಲ್ಲೂ ವಿಸಿಟ್ ಮಾಡಿದ್ವಿ ನಾವು. ಇಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಟೆಂಪಲ್ಲು. ಮಸ್ತ್ ಐತಿ ಅಲ್ಲಿ ಕೇದಾರೇಶ್ವರ ಇದ್ವಲ್ಲ, ಶ್ರೀ ಮಹಾದೇವ ಮಂದಿರ. ಇದು ಶಿವಂದ ಎಲ್ಲ ಕಡೆ ಲಿಂಗುನ.
गाड़ी किती समोर झाली कसे ಬರ್ರಿ ಬಂದೆ कालेश्वर महादेव कंकाल के जंजाल ही बा गणप मस्त झालं फोटो घेऊन दे जाऊन दे ಯಾವ ಮಂದಿರ ಗೊತ್ತಾಗೋದು ಹೆಸರು ಅಂತಲಿಲ್ಲ ಅವ್ರಿಗೆ ಸುತ್ತಾರೆ ಎಲ್ಲ ಇಲ್ಲೊಂದೈತ್ ಬರ್ರಿ ಇಲ್ಲೊಂದು ಸಣ್ಣದ त्र्यंबकं यजामहे सुगन्धिं ಕಾಶಿ ವಿಶ್ವನಾಥ ಮಂದಿರ ಕಾಶಿ ವಿಶ್ವನಾಥ ನೋಡ್ರಿ ಕಾಶಿ ವಿಶ್ವನಾಥ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕೈ ಮೇಲೆ ಕೈ ಬರ್ರಿ ಮಮ್ಮರ ಕಾಲು ಒಳಗೆ ಇಲ್ಲೊಂದು ಮೇನ್ ದೇವಸ್ಥಾನ ಸಿದ್ದೇಶ್ವರ ಗೋವರ್ಧನನಾಥ ಮಂದಿರ ಹೌದಾ ಇಲ್ಲಿ ಕೇದಾರೇಶ್ವರ ಐತೆ ಮನಕಾಮನೇಶ್ವರ ಮುಚ್ಚಕತ್ತಾರ ಬೇಗ ಬರ್ರಿ ನೋಡ್ಕೊಂತ ಕ್ಲೋಸ್ ಮಾಡಕತ್ತಾರ ಎಲ್ಲವನ್ನೂ ನೋಡ್ಕೊಂತ ಹೋಗನ್ ಬೇಗ
बात दे पैसे दे दो. ಯಾರು ಈಗ ಹೋಗಿದ್ವಲ್ಲ ಅದು ಹೋಗಿ ಫೋಟೋ ತೆಗ್ಸ್ಕೆ ಬಂದ್ವಲ್ಲ. ಇಲ್ಲೊಂದು ಮೇನ್ ಗುಡಿ ಐತೆ ನೋಡ್ರಿ ಹೋಗೋದು. ಮಾಡ್ಕೊಂಡ್ಬಂದ್ಬಿಡಿ ಎಲ್ಲ ಯಾವ ಇಲ್ಲೊಂದು ಶಿವಲಿಂಗ ಇದ್ರ ಹೆಸರು ಹಾಕಿಲ್ಲ ಸ್ಟಾರ್. ಬಾಬಾ ಮುಚ್ಚಕತ್ತಾರ ಲಗುನ. ನೀವು ವಿಡಿಯೋ ಮಾಡಬೇಕು ಬಿಡಪ್ಪ ಹಂಗೆ ಹೇಳ್ತೀರಿ. ಹಿಂಗೆ ಹಿಡ್ಕೊಂಡು ಹಿಂಗೆ ಸ್ಟಾರ್ಟ್ ಮಾಡ್ತೀರಿ ಹಿಡ್ಕೊಂಡು ಕಾಣಂಗೆ ಇಲ್ಲಿ ಬಿಡಪ್ಪ ಇದು. ಶಿವಲಿಂಗ ಅಂತ ಹೋಗ್ಬರ್ರಿ ಕೊಡೋ ಫೋಟೋ ತೆಗಿತಾನಂತ ಅದು ಮುಚ್ತಾರ ಅಂತ ಸಂಗೀತ ಋಷಿ ಗೌತಮ್ ಋಷಿ ಭಾರದ್ವಾಜ್ ಋಷಿ ವಾಸಿಷ್ಠ ಅರುಂಧತಿ ಋಷಿ ಕಶ್ಯಪ ಧ್ರುವ ಋಷಿ ಅತ್ರಿ ಜಮದನ್ ಋಷಿ ವಿಶ್ವಾಮಿತ್ರ ಇಲ್ಲೆಲ್ಲ ಆರತಿ ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಾವು ಅದರಲ್ಲಿ ಭಾಗವಹಿಸಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೈಟು ಮೇ ಬಿ 11-11:30 ಅಷ್ಟೊತ್ತಿಗೆ ಅದು ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದ್ವಿ. ಅಲ್ಲಿ ಶಾಪಿಂಗ್ ಸೆಂಟರ್ಸು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮಹಾಕಾಳೇಶ್ವರದ್ದು ಟಿ ಶರ್ಟ್ನ ತೊಗೊಂಡ್ವಿ. ಅಯೋಧ್ಯೆಯಲ್ಲಿ ಕೂಡ ನಾವು ತಗೊಂಡಿದ್ವಿ. ಇಲ್ಲೂ ಮಹಾಕಾಳೇಶ್ವರ ಟೆಂಪಲಲ್ಲಿ ಎಲ್ಲ 100 ರೂಪೀಸ್ ಒಂದೊಂದು ಶರ್ಟ್ ಅಂತ ಹೇಳಿದರು, ಟಿ ಶರ್ಟು. ಹಾಗಾಗಿ ಅವನು ಕೂಡ ತೊಗೊಂಡ್ವಿ. ಇವರು ಆಲ್ರೆಡಿ ಅಲ್ಲಿ ರಾಮ ಮಂದಿರದಲ್ಲಿ ತೊಗೊಂಡಿದ್ದನ್ನು ವಿಯರ್ ಮಾಡಿದರು. ಇಲ್ಲೂ ಕೂಡ ಮಹಾಕಾಳೇಶ್ವರ ಟೆಂಪಲಲ್ಲಿ ತೊಗೊಂಡು ಸ್ವಲ್ಪ ಇಲ್ಲೂ ರುದ್ರಾಕ್ಷಿ ಅದೆಲ್ಲ ತೊಗೊಂಡು ಸರಮಾಲೆ, ರುದ್ರಾಕ್ಷಿ ಸರಮಾಲೆನೂ ತುಂಬಾ ಚೆನ್ನಾಗಿತ್ತು. ಬಳೆ ಅದನ್ನೆಲ್ಲ ನಾವು ಶಾಪಿಂಗ್ ಮಾಡಿಕೊಂಡು ಇಲ್ಲಿಂದ ನಾವು ಎಲ್ಲೂ ಸ್ಟೇ ಮಾಡಲಿಲ್ಲ. ಡೈರೆಕ್ಟ್ ಊರಿಗೆ ಹೋಗೋಣ ಅಂತ ಹೊರಟ್ವಿ. 2 ಡೇಸ್ ಕಾರಲ್ಲೇ ಆಗಿತ್ತು. ಪಾಪ ನಾವೇನೋ ನಿದ್ದೆ ಮಾಡಿದ್ವಿ, ಬಟ್ ಊರಿಗೆ ಗಾಡಿ ಓಡಿಸೋರಿಗೆ ನಿದ್ದೆ ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ಸ್ವಲ್ಪ ನಿಲ್ಲಿಸಿ ಒಂದು 2 ಅವರ್ ನಿದ್ದೆ ಮಾಡಿ ಫೈನಲಿ ನಾವು ಬಂದು ಮಾರ್ನಿಂಗು ಊರನ್ನು ತಲುಪಿದ್ವಿ. ಕರ್ನಾಟಕದ ಬರೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಯಾವಾಗ ದೋಸೆ ತಿಂದಿವೋ ಟಿಫನ್ ಮಾಡಿವೋ ಅಲ್ಲಿ ಅನಿಸ್ಬಿಟ್ಟಿತ್ತು. ಅಲ್ಲೇ
ಒಂದು ಬೆಳಗ್ಗೆ ಒಂದು 2 ಡೇಸ್ ಟೀನ ಕುಡಿದು ಕರ್ನಾಟಕಕ್ಕೆ ಎಂಟ್ರಿ ಆದ ತಕ್ಷಣ ಒಂದು ದೊಡ್ಡ ಹೋಟೆಲ್ಲೇ ಸಿಕ್ಬಿಡ್ತು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ. ಆ ಹೋಟೆಲಲ್ಲೇ ಟಿಫನ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಇರಾನಿ ಟೀ ಅಂತ ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲೇ 1-2 ತಾಸು ನಿಲ್ಲಿಸಿ ಅವರು ಪಾಪ ಕಾರ್ ಡ್ರೈವ್ ಮಾಡೋರು ಸ್ವಲ್ಪ ಮಲಗಿದ್ರು. ಹಾಗೆ ಹೋಟೆಲ್ಗೆ ಬಂದು ಚೆನ್ನಾಗಿ ದೋಸೆನ ತಿಂದು ಮನೆಗೆ ಬಂದು ಎಲ್ಲ ಅನ್ಪ್ಯಾಕ್ ಮಾಡಿ ನಾವೆಲ್ಲ ಫ್ರೆಶ್ ಆಗಿ ರೆಸ್ಟ್ ಮಾಡಿ 1 ವೀಕ್ ತಗೊಂತು ನಾವೆಲ್ಲ ಸುಧಾರಿಸ್ಕೊಳಕ್ಕೆ. ಇದಾಗಿತ್ತು ನಮ್ಮ ಕಂಪ್ಲೀಟ್ ಕುಂಭಮೇಳ ಟ್ರಿಪ್. ಈ ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಯಾರೆಲ್ಲ ಲಾಸ್ಟ್ ವೀಡಿಯೋಸ್ನ ನೋಡಿಲ್ವೋ ಹೋಗಿ ಬೇಗನೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.